ಪಾಸ್ವರ್ಡ್ ಎನ್ನುವುದು ನಮ್ಮ ಎಲ್ಲ ಆ್ಯಪ್ ಮತ್ತು ಅಕೌಂಟ್ಗಳಿಗೆ ಪ್ರವೇಶ ದ್ವಾರವಾಗಿರುತ್ತದೆ. ಪಾಸ್ವರ್ಡ್ ತಯಾರಿಸುವುದು ಅತಿ ಮುಖ್ಯ ಮತ್ತು ನಿರ್ಣಾಯಕ ಕೆಲಸ. ಸ್ಟ್ರಾಂಗ್ ಪಾಸ್ವರ್ಡ್ ಯೂಸ್ ಮಾಡದಿದ್ದರೆ ಏನೆಲ್ಲ ಆಗಬಹುದು ಅಂತ ಈ ವಿಡಿಯೋ ಮೂಲಕ ತಿಳಿಯೋಣ. ಮಿಸ್ಟರ್ ಬ್ಲ್ಯಾಂಕ್ ಅವರು ಪಾಸ್ವರ್ಡ್ 123 ಎಂದು ತುಂಬಾ ಸರಳವಾಗಿ ಯೂಸ್ ಮಾಡಿದ್ದರು. ಅದೇ ಪಾಸ್ವರ್ಡ್ ಅನ್ನು ಅವರು ಬ್ಯಾಂಕ್ ಅಕೌಂಟ್ ಮತ್ತು ಕಂಪ್ಯೂಟರ್ಗೆ ಉಪಯೋಗಿಸಿದ್ದರು. ಇದರಿಂದ ಅವರ ಅಕೌಂಟ್ ಅನ್ನು ಹ್ಯಾಕ್ ಮಾಡಲು ತುಂಬಾ ಈಸಿಯಾಗಿತ್ತು. ಅವರು ಸ್ಟ್ರಾಂಗ್ ಪಾಸ್ವರ್ಡ್ ಉಪಯೋಗಿಸಿದ್ದರೆ ಇದನ್ನು ತಪ್ಪಿಸಬಹುದಿತ್ತು. ಸ್ಟ್ರಾಂಗ್ ಪಾಸ್ವರ್ಡ್ ಯೂಸ್ ಮಾಡಿದ್ದರೆ ಏನೆಲ್ಲ ಡಿಫರೆನ್ಸ್ ಆಗಬಹುದಿತ್ತು ಅಂತ ನೋಡೋಣ. ಮಿಸ್ಟರ್ ಬ್ಲ್ಯಾಂಕ್ ಸ್ಟ್ರಾಂಗ್ ಪಾಸ್ವರ್ಡ್ ಯೂಸ್ ಮಾಡಿ ಅಕೌಂಟ್ ಅನ್ನ ಸೇಫ್ ಮಾಡಿಕೊಂಡಿದ್ದರು. ಇವಾಗ ಸ್ಟ್ರಾಂಗ್ ಪಾಸ್ವರ್ಡ್ ಹೇಗೆ ಮಾಡುವುದು ಅಂತ ನೋಡೋಣ. ಸ್ಟ್ರಾಂಗ್ ಪಾಸ್ವರ್ಡ್ ಮಾಡಲು ಈ ಕೆಳಗೆ ಕಂಡ 4 ಹಂತಗಳನ್ನು ಫಾಲೋ ಮಾಡಿ. ಸ್ಟೆಪ್ 1, ಒಂದು ಅನನ್ಯವಾದ ವಾಕ್ಯವನ್ನು ಊಹಿಸಿಕೊಳ್ಳಿ. ಅದು ನಿಮಗೆ ಇಷ್ಟವಾದ ಹಾಡಿನ ಸಾಲು ಅಥವಾ ಸಿನಿಮಾ ಡೈಲಾಗ್ ಆಗಿರಬಹುದು. ಸ್ಟೆಪ್ 2, ನಿಮ್ಮ ವಾಕ್ಯದ ಸಾಲಿನ ಎಲ್ಲ ಮೊದಲನೇ ಅಕ್ಷರಗಳನ್ನು ಸೇರಿಸಿ ಒಂದು ಶಬ್ದವನ್ನು ತಯಾರಿಸಿ. ಸ್ಟೆಪ್ 3, ತಯಾರಿಸಿದ ಶಬ್ದದಿಂದ ಕೆಲವು ಅಕ್ಷರಗಳನ್ನು ಸಂಖ್ಯೆ ಮತ್ತು ಚಿಹ್ನೆಗಳನ್ನಾಗಿ ಬದಲಾಯಿಸಿ. ಸ್ಟೆಪ್ 4, ತಯಾರಿಸಿದ ಶಬ್ದವನ್ನು ಇನ್ನೂ ಸ್ಟ್ರಾಂಗ್ ಮಾಡಲು ಹೊಸ ಚಿಹ್ನೆಗಳನ್ನು ಕೊನೆಯಲ್ಲಿ ಸೇರಿಸಿ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ imdigitalnagarik.org ಗೆ ಸಂಪರ್ಕ ಮಾಡಿ.